ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಇದೀಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ನಡೆದಿತ್ತು ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹಾಗೂ ಮಾಜಿ ಸಚಿವ ನಾಗೇಂದ್ರ ಅವರ ಮನೆಯ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆ ಹಗರಣ ನಿಧಾನವಾಗಿ ಕಾಂಗ್ರೆಸ್ ಅನ್ನ ಸುತ್ತುಕೊಳ್ತಾ ಇದೆ ಅಂತಾನೆ ಅನಿಸ್ತಾ ಇದೆ. ಈಗ ನೇರವಾಗಿ ಜಾರಿ ನಿರ್ದೇಶನಾಲಯ ಈ ಪ್ರಕರಣದಲ್ಲಿ ಪ್ರವೇಶ ಆಗಿದೆ. ಸರಿಸುಮಾರು 100ರಿಂದ 187 ಕೋಟಿಯಷ್ಟು ಹಣ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಹೋಗಿ, ನಂತರ ಖಾಸಗಿ ಅಕೌಂಟ್ಗಳಿಗೆ ಹೋಗಿ, ಖಾಸಗಿ ಅಕೌಂಟ್ ಇಂದ ಹಣವನ್ನು ಡ್ರಾ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಹಣ ವರ್ಗಾವಣೆ ಆಗಿರೋದು ಇಲ್ಲಿ ಗೊತ್ತಾಗ್ತಾ ಇರೋದ್ರಿಂದ ಈಗ ನೇರವಾಗಿ ಜಾರಿ ನಿರ್ದೇಶನಾಲಯ ಈಗ ಈ ಪ್ರಕರಣದಲ್ಲಿ ಭಾಗವಹಿಸಿದೆ. ಯಾಕಂದ್ರೆ ಹಣದ ವ್ಯವಹಾರ ಆಗಿದೆ ಅಂತಂದ್ರೆ ಜಾರಿ ನಿರ್ದೇಶನಾಲಯ ಅಲ್ಲಿ ಬರಲೇಬೇಕು. ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸವನಗೌಡ ದದ್ದಲ್ ಮತ್ತೆ ಮಾಜಿ ಸಚಿವ ನಾಗೇಂದ್ರ ಅವರ ಮನೆ ಮೇಲೆ ದಾಳಿ ಮಾಡಿದೆ. ಬರೀ ಮನೆ ಅಷ್ಟೇ ಅಲ್ಲ, ಇನ್ನು ಬಹಳಷ್ಟು ಕಡೆ ಆ ದಾಳಿಗಳಾಗಿದೆ. ಪ್ರಮುಖವಾಗಿ ರಾಯಚೂರಿನ ಆಶಾಪುರ ರಸ್ತೆ ಇರತಕ್ಕಂತ ಮನೆ, ಅದು ದದ್ದಲ್ ಅವ್ರ ಮನೆ. ಅಲ್ಲಿ 3 ಅಧಿಕಾರಿಗಳು ಬೆಳಗಿನ ಮೇಲೆ ಅಲ್ಲಿ ಹೋಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇನ್ನು ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿ ಇರತಕ್ಕಂತ ನಾಗೇಂದ್ರ ಅವ್ರ ಮನೆಗೂ ಸಹ 3-4 ಜನ ಅಧಿಕಾರಿಗಳ ತಂಡ ಅಲ್ಲಿ ಹೋಗಿ ಅಲ್ಲೂ ಸಹ ದಾಳಿ ಮಾಡಿದೆ. ಮತ್ತೆ ನಾಗೇಂದ್ರ ಅವರ ಆಪ್ತರ ಹತ್ರ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದೆ. ಇನ್ನೊಂದ್ ಕಡೆ CRPF ಯೋಧರು ಸಹ ಅವರಿಗೆ ನೆರವನ್ನು ಕೊಡ್ತಾ ಇದ್ದಾರೆ. ಒಟ್ಟು ಬರೀ ಧಾರವಾಡ, ಬರೀ ಬಳ್ಳಾರಿ ಮತ್ತು ರಾಯಚೂರು ಮಾತ್ರ ಅಲ್ಲ, ಬೆಂಗಳೂರಲ್ಲಿಯೂ ಸಹ ಇವರಿಗೆ ಸಂಬಂಧಪಟ್ಟಂತ ಹಲವು ಆಫೀಸ್ಗಳ ಮೇಲೆ, ಮನೆಗಳ ಮೇಲೆ, ಸ್ಥಳಗಳ ಮೇಲೆ ದಾಳಿ ನಡೀತಾ ಇದೆ. ಸರಿಸುಮಾರು ಬೆಂಗಳೂರಿನ ಯಲಹಂಕ, ಕೋರಮಂಗಲ ಇತ್ಯಾದಿ ಸೇರಿದಂತೆ ಸರಿಸುಮಾರು 18 ಕಡೆ ದಾಳಿ ಆಗಿದೆ. ಈ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ 18 ಕಡೆ ದಾಳಿ ನಡೀತಾ ಇದೆ. ಈಗ ಒಂದ್ ಕಡೆ ದದ್ದಲ್ ಮತ್ತೆ ನಾಗೇಂದ್ರ ಅವರು ಪೊಲೀಸರಿಂದ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಮೊದಲ ದಿನ ಅವರು ಬಂದು ಸರಿಸುಮಾರು ಒಂದು 5-6 ಗಂಟೆಗಳ ಕಾಲ ಅವರಿಗೆ SIT ಥ್ರಿಲ್ ಮಾಡಿದೆ. ಮತ್ತೆ ಎರಡನೇ ದಿನವೂ ಸಹ ಅವರು ಪೊಲೀಸರಿಂದ ವಿಚಾರಣೆ ಎದುರಿಸ್ತಾ ಇದ್ದಾರೆ, ಬಸವನಗೌಡ ದದ್ದಲ್ ಮತ್ತೆ ನಾಗೇಂದ್ರ ಇಬ್ರು. ಇಲ್ಲಿ ವಿಚಾರಣೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪೊಲೀಸ್ ವಿಂಗ್ ಏನಿದೆ, ವಿಶೇಷ ತನಿಖಾ ದಳ SIT ಎಲ್ಲಿ ವಿಚಾರಣೆ ಮಾಡ್ತಾ ಇದ್ದಂತೆನೆ ಇಡೀ ಸಹ ಜಾರಿ ನಿರ್ದೇಶನಾಲಯ ಸಹ ಹಲವು ಕಡೆ ದಾಳಿಯನ್ನು ಮಾಡಿದ್ರೆ ಸ್ಪಷ್ಟವಾಗಿ ಅವರಿಗೆ ಏನು ಸಿಕ್ಕಿದೆ, ಏನನ್ನ ಅವರು ರಿಕವರಿ ಮಾಡಿದ್ದಾರೆ, ಯಾವ್ದನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಒಂದಿಷ್ಟು ದಾಖಲೆಗಳನ್ನ ಅವರು ವಶಕ್ಕೆ ಪಡಿಬಹುದು. ಬರೀ ಇವರಿಬ್ರು ಅಲ್ಲದೇನೆ ನಿಗಮದ MD ಪದ್ಮನಾಭ್, ಲೆಕ್ಕ ಪರಿಶೋಧಕ ಪರಶುರಾಮ್ ಮನೆ ಮೇಲೂ ಸಹ ದಾಳಿಯಾಗಿದೆ. ನಾಗೇಂದ್ರ ಅವರ ಆಪ್ತ ಲೆಕ್ಕುಂಟಿ ನಾಗರಾಜ್, ಸತ್ಯನಾರಾಯಣ ವರ್ಮಾ ಇವರ ಮನೆ ಕಚೇರಿ ಮೇಲೂ ಸಹ ಪರಿಶೀಲನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪದ್ಮನಾಭ್ ನಿವಾಸ, ಹೈದರಾಬಾದ್ನಲ್ಲಿರುವ ಸತ್ಯನಾರಾಯಣ ವರ್ಮಾ ನಿವಾಸ, ಹೀಗೆ ಎಲ್ಲಾ ಕಡೆಯಲ್ಲೂ ಸಹ ಜಾರಿ ನಿರ್ದೇಶನಾಲಯ ಏಕಕಾಲದಲ್ಲಿ ದಾಳಿಯನ್ನ ಮಾಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವು ಪಡೆಯುತ್ತೆ, ಕಾಂಗ್ರೆಸ್ ಸರ್ಕಾರ ಹೇಳಿದೆ, ಕಾಂಗ್ರೆಸ್ ಸರ್ಕಾರ ಒಂದು ವಿಶೇಷ ತನಿಖಾ ದಳವನ್ನು ಸಹ ರಚನೆ ಮಾಡಿದೆ. ಮತ್ತೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಸಚಿವ ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನು ಸಹ ಕೊಡಿಸಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನ ಪಡೆಯುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ. ನಯನ, ಓಕೆ, ಕೆಲ ದಿನಗಳ ಹಿಂದೆ ಬಸನಗೌಡ ದದ್ದಲ್ ಅವರು 10 ವರ್ಷಗಳ ಕಾಲಾವಧಿಯಲ್ಲಿ ಏನೆಲ್ಲ ವ್ಯವಹಾರಗಳು ನಡೆದಿದೆ, ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ, ಅದನ್ನ ಯಾವ ರೀತಿ ಖರ್ಚು ಮಾಡಲಾಗಿದೆ, ಎಲ್ಲಾ ಮಾಹಿತಿಯನ್ನ ಕೊಡಬೇಕು ಅಂತ ಅಧಿಕಾರಿಗಳಿಗೆ ಹೇಳಿದ್ರು. ಈ ಮೂಲಕ ಬಿಜೆಪಿ ಸರ್ಕಾರದಿಂದಲೂ ಕೂಡ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನ ಸಾಬೀತು ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇತ್ತು. ಅದರ ಮಧ್ಯದಲ್ಲೇ ಇದೀಗ ಬಸನಗೌಡ ದದ್ದಲ್ ಅವರಿಗೆ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಅಲ್ವಾ? ನಯನ, ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಗಣಿ ಹಗರಣದಲ್ಲಿ ಇದೇ ತರದ ಪ್ರಸ್ತಾಪ ಬಂದಿತ್ತು. ಆಗ ಯಡಿಯೂರಪ್ಪನವರು ಏನ್ ಮಾಡಿದ್ರು ಅಂದ್ರೆ ಲೋಕಾಯುಕ್ತ ತನಿಖೆಗೆ ತಮ್ಮ ಅವಧಿಯ ತಮ್ಮ ಅವಧಿಯಲ್ಲಿ ಆಗಿರ್ತಕ್ಕಂತ ಕೆಲವು ಯೋಜನೆಗಳನ್ನು ಸೇರಿಸಿ ತನಿಖೆ ಮಾಡಿ ಅಂತೇಳಿ ಲೋಕಾಯುಕ್ತಕ್ಕೆ ಕೊಟ್ಟಿದ್ರು. ಸಂತೋಷ್ ಹೆಗಡೆ ಆಗ ಲೋಕಾಯುಕ್ತ ಆಗಿದ್ರು. ಆ ಸಂದರ್ಭದಲ್ಲಿ ಧರ್ಮಸಿಂಗ್ ಅವರ ಅವಧಿಯಲ್ಲಿ ಆಗಿದ್ದಂತ ಗಣಿಗಾರಿಕೆಗೆ ಸಂಬಂಧಪಟ್ಟಂತ ಯೋಜನೆಗಳಾಗಿರ್ಬೋದು, ನಂತರ ಯಡಿಯೂರಪ್ಪನವರ ಅವಧಿಯಲ್ಲಿ ಆದಂತ ಯೋಜನೆಗಳಾಗಿರ್ಬೋದು, ಇವೆಲ್ಲವನ್ನೂ ಸೇರಿ ಒಟ್ಟಾಗಿ ಒಂದು ಲೋಕಾಯುಕ್ತ ವರದಿಯನ್ನು ಕೊಟ್ಟಿತ್ತು. ಆದ್ರೆ ಅದು ಅಂತಿಮವಾಗಿ ಸುಳ್ಳಿ ಸುತ್ತಕೊಂಡಿದ್ದು ಯಡಿಯೂರಪ್ಪನವರು ಅಧಿಕಾರದಿಂದ ಎಳಿಬೇಕಾಗಿ ಬಂತು, ಜೈಲಿಗೂ ಸಹ ಹೋಗ್ಬೇಕಾಗಿ ಬಂತು. ಈಗ ದದ್ದಲ್ ಅವರು 10 ವರ್ಷದ ಅವಧಿಯ ಏನು ವಾಲ್ಮೀಕಿ ನಿಗಮದಲ್ಲಿ ಏನೇನಾಗಿದೆ ಎಲ್ಲ ಲೆಕ್ಕಪತ್ರಗಳನ್ನ, ಎಲ್ಲ ವ್ಯವಹಾರಗಳನ್ನ ಕೊಡ್ಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ, ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿರಬಹುದು. ಈಗ ವಾಲ್ಮೀಕಿ ಹಗರಣದಲ್ಲಿ ಸರಿಸುಮಾರು 187 ಕೋಟಿಯಷ್ಟು ಹಗರಣದ
ಏನು ಆರೋಪ ಇದೆ ಈ ತರದ್ದು ಹಿಂದೆಲ್ಲ ಆಗಿದೆ ಅಂತ ಅವರಿಗೆ ಮಾಹಿತಿ ಇರ್ಬೋದು. ಹಾಗಾಗಿ 10 ವರ್ಷಗಳ ದಾಖಲೆಯನ್ನ ಎದುರಿಗಿಡೋಣ, ಜನರಿಗೆ ಹೇಳೋಣ ಅಥವಾ ಅಧಿಕಾರಿಗಳಿಗೆ ಹೇಳೋಣ ಅಥವಾ 10 ವರ್ಷದ್ದು ತನಿಖೆ ಆಗ್ಲಿ ಅಂತಕ್ಕಂಥ ಅರ್ಥದಲ್ಲೇ ಅವ್ರು ಹೇಳಿರ್ಬೋದು. ಅಂದ್ರೆ ನಿಗಮ ಮಂಡಳಿಗಳಲ್ಲಿ ಈ ರೀತಿ ನಿರಂತರವಾಗಿ ನಡೀತಾ ಇತ್ತ ಅನ್ನುವಂಥ ಪ್ರಶ್ನೆ ಸಹ ಇಲ್ಲಿ ಉದ್ಭವ ಆಗುತ್ತೆ. ಬಟ್ ಇವೆಲ್ಲ ಒಂದು ಸುದೀರ್ಘವಾದ ತನಿಖೆ ಪರಿಶೀಲನೆ ನಂತರವೇ ಸಾಬೀತಾಗಬೇಕಾದಂತ ವಿಷಯಗಳಾಗಿದೆ. ಈಗ ಅವ್ರು ಹೇಳಿರ್ಬೋದು 10 ವರ್ಷದ ದಾಖಲೆಗಳನ್ನ ಎದುರಿಗಿದೆ ಅಂತ ಹೇಳಿ. ಈಗ ಕೇವಲ ಒಂದೇ ಒಂದು ಯೋಜನೆಯಲ್ಲಿ 187 ಕೋಟಿ ಅಂತಂದ್ರೆ 10 ವರ್ಷದಲ್ಲಿ ಆಗಿರ್ತಕ್ಕಂಥ ನೂರಾರು ಯೋಜನೆಗಳಲ್ಲಿ ಏನಾಗಿರ್ಬೋದು ಅನ್ನೋದನ್ನ ಅಂದಾಜು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ಇವೆಲ್ಲವೂ ತನಿಖೆಯ ನಂತರ ಸ್ಪಷ್ಟವಾಗಬೇಕಾದ ಸಂಗತಿಗಳು. ಹಾಗಾಗಿ ಈಗ ವಿಶೇಷ ತನಿಖಾದಳ ಆಗಿರ್ಬೋದು ಅಥವಾ ಜಾರಿ ನಿರ್ದೇಶನಾಲಯ ಆಗಿರ್ಬೋದು, ಅವರ ಯಾವ ಮಿತಿಯವರೆಗೂ ಸಹ ಅವರು ತನಿಖೆಯನ್ನ ಮುಂದುವರಿಸ್ತಾರೆ, ಯಾವ ವ್ಯಾಪ್ತಿಯವರೆಗೂ ಸಹ ತನಿಖೆಯನ್ನ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಇರ್ತಕ್ಕಂಥ ಆರೋಪ ಇರೋದು ಕೇವಲ ಈ ಒಂದು ಸಂದರ್ಭದಲ್ಲಿ 187 ಕೋಟಿಯಷ್ಟು ಹಣ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ಬೇರೆ ಬೇರೆ ವ್ಯಕ್ತಿಗಳ ಕೈ ಸೇರಿರೋದು. ಹಾಗಾಗಿ ಇದೇನಾದ್ರೂ ವ್ಯಾಪ್ತಿ ಜಾಸ್ತಿ ಆದ್ರೆ ಅದು 10 ವರ್ಷನೂ ಆಗ್ಬೋದು ಅಥವಾ 5 ವರ್ಷನೂ ಆಗ್ಬೋದು, ಯಾವ ರೀತಿಯಾದ್ರೂ ಆಗ್ಬೋದು. ಬಿಜೆಪಿ ಅವರಿದ್ದು ಸೇರಿ ಆಗ್ಬೋದು, ಕಾಂಗ್ರೆಸ್ ಅವರಿದ್ದು ಸೇರಿ ಆಗ್ಬೋದು. ಆದ್ರೆ ಅಂತಿಮವಾಗಿ ಅದು ತನಿಖಾ ಸಂಸ್ಥೆಗಳ ಮೇಲೆ ನಿಂತಿದೆ. ನಯನ. ಓಕೆ, ಇನ್ನು ಈ ವಾಲ್ಮೀಕಿ ನಿಗಮದ ಹಗರಣ ಆಗಿರ್ಬೋದು, ಮೂಡಾ ಹಗರಣ ಆಗಿರ್ಬೋದು, ಒಂದಾದ್ರ ಮೇಲೆ ಒಂದಂತೆ ಹಗರಣಗಳು ಇದೀಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹೊರಬರ್ತಾ ಇರೋದ್ರಿಂದ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ಯಾ? ಹೌದು, ವಾಲ್ಮೀಕಿ ನಿಗಮದ ಹಗರಣ ಮತ್ತೆ ಮೂಡಾ ಹಗರಣ ಇವನ್ನ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಕಾಂಗ್ರೆಸ್ ಬಹಳ ಪ್ರಯತ್ನ ಮಾಡ್ತಾ ಇದೆ. ಸ್ವತಃ ಸಿದ್ದರಾಮಯ್ಯ ಅವರು ಸಹ ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಇದ್ದಾರೆ. ಮೂಡಾ ಹಗರಣದಲ್ಲಿ ನಮಗೆ ಸೇರಿದಂತ ಜಮೀನನ್ನ ಮೂಡಾ ಅದನ್ನ ಅಕ್ವೈರ್ ಮಾಡ್ಕೊಳ್ತು ಅಂತಂದ್ರೆ ನಾವು ಪರಿಹಾರ ಕೇಳಬಾರ್ದ, ಬದಲಿನ ನಿವೇಶನ ಕೇಳಬಾರ್ದ? ಬೇಡ, ಬದಲಿನ ನಿವೇಶನ ಕೊಡಲ್ಲ ಅಂತ ಹೇಳಿದ್ರೆ ನಿಮಗೆ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸರಿಸುಮಾರು 187 ಕೋಟಿ, ಇನ್ನು ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ 97 ಕೋಟಿ ಅಂತ ಹೇಳ್ತಾರೆ. ಹಾಗಾಗಿ ಸ್ಪಷ್ಟ ಎಷ್ಟು ಅನ್ನೋದು ಇನ್ನು ತನಿಖೆಯಿಂದ ಹೊರ ಬರಬೇಕಾಗಿದೆ. ಇನ್ನು ಸಹ ಆ ನಿಗಮದಿಂದ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಆ ಬ್ಯಾಂಕಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಡ್ರಾ ಮಾಡಿ ಮತ್ತೆ ಅಲ್ಲಿಂದ ಡ್ರಾ ಮಾಡಿದ್ರೆ ಹಣ ಎಲ್ಲಿ ಹೋಯ್ತು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ಹೆಣಗಾಡ್ತಾ ಇದೆ ಈ ಆರೋಪಗಳನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ, ತಾವು ಸರಿ ಇದೀವಿ ಅಂತ ಹೇಳ್ಕೊಳ್ಳಕ್ಕೆ ನಿಜವಾಗ್ಲೂ ಹೆಣಗಾಡ್ತಾ ಇದೆ. ಮತ್ತೆ ಬಹಳ ಪ್ರಮುಖವಾಗಿ ಬಿಜೆಪಿ ವಿರೋಧ ಪಕ್ಷವಾಗಿ ಒಂದು ಒಳ್ಳೆಯ ಅಸ್ತ್ರ ಬಿಜೆಪಿಗೆ ಸಿಕ್ಕಿದೆ ರಾಜ್ಯ ಕಾಂಗ್ರೆಸ್ ಆಡಳಿತವನ್ನ, ಸರ್ಕಾರವನ್ನ ಟೀಕೆ ಮಾಡ್ಲಿಕ್ಕೆ. ಆದ್ರೆ ಮೂಡಾ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಸಾಂಕೇತಿಕ ಪ್ರತಿಭಟನೆಗಳನ್ನ ಮಾಡ್ತಾ ಇರೋದು ಬಿಟ್ರೆ ಇನ್ನು ಮುಂದುವರಿತಾ ಇಲ್ಲ ಬಿಜೆಪಿ ವಿರೋಧ ಪಕ್ಷವಾಗಿಯೂ ಸಹ ಒಂದು ಒಳ್ಳೆ ಅಸ್ತ್ರ ಸಿಕ್ಕಂತ ಸಂದರ್ಭದಲ್ಲಿ. ಹಾಗಾಗಿ ಕಾಂಗ್ರೆಸ್ ಒಂದ್ ರೀತಿಯಲ್ಲಿ ಈ 2 ಪ್ರಕರಣಗಳಲ್ಲಿ ಒಂದಿಷ್ಟು ಮುಜುಗರವನ್ನು ಅನುಭವಿಸ್ತಾ ಇದೆ. ಆದ್ರೆ ತನಿಖೆ ಆಗ್ತಾ ಇದೆ, ಎಷ್ಟು ಸಮರ್ಥವಾಗಿ ತನ್ನ ಪರವಾಗಿ ಅದು ಸಮರ್ಥನೆ ಮಾಡ್ಕೊಳ್ಳುತ್ತೆ, ಯಾವ್ದು ಸಾಬೀತಾಗುತ್ತೆ, ಆರೋಪಗಳು ಇಲ್ಲವಾಗ್ತವ ಅಥವಾ ಆರೋಪಗಳು ಜಾಸ್ತಿ ಆಗ್ತವ ನೋಡ್ಬೇಕಾಗಿದೆ. ಮುಂದಿನ ಹಂತದ ತನಿಖೆಗಳಲ್ಲಿ ಇದು ಇನ್ನಷ್ಟು ಸ್ಪಷ್ಟ ಆಗುತ್ತೆ. ನಾನು ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.